ವಿದ್ಯಾರ್ಥಿಗಳು ವ್ಯಾಸಂಗದ ಅವಧಿಯಲ್ಲಿ ಕಾಲಹರಣ ಮಾಡದೆ ವಿದ್ಯಾಭ್ಯಾಸದ ಕಡೆ ಶ್ರದ್ಧೆ ವಹಿಸಬೇಕು. ಇರುವ ಹೆಚ್ಚಿನ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಪ್ರೌಢಶಾಲಾ ಶಿಕ್ಷಕ ಕೆಪಿ ಜಯಕುಮಾರ್ ಕಿವಿಮಾತು ಹೇಳಿದರು. ಶನಿವಾರ ಸಂತೆ ಸಮೀಪದ ಮಾಲಂಬಿ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಪಡವಲಹಿಪ್ಪೆ ಎಚ್.ಡಿ. ದೇವೇಗೌಡ ಕಾಲೇಜಿನಿಂದ ಹಮ್ಮಿಕೊಂಡಿರುವ ಎನ್ಎಸ್ಎಸ್ ಶಿಬಿರದಲ್ಲಿ ಮಾತನಾಡಿದ ಅವರು, ಆದಿವಾಸಿ ಬುಡಕಟ್ಟು ಜನಾಂಗದ ಮಧ್ಯೆ ನಡೆಯುತ್ತಿರುವ ಶಿಬಿರ ಇವರ ಬದುಕಿನ ಸ್ಥಿತಿಗತಿಗಳನ್ನು ಸಮೀಪದಿಂದ ನೋಡಲು ಅವಕಾಶ ಸಿಕ್ಕಿದ್ದು, ಮಕ್ಕಳು ಹಿಂದುಳಿದ ಜನಾಂಗದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಆರ್ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನ ಪದವೀಧರ, ಅದು ಮುಗಿದ ತಕ್ಷಣ ಮನೇಲಿ ಬಡತನ ಇತ್ತು. ಅದು ಮುಗಿದ ತಕ್ಷಣ ಅವ್ರು ಸೀದಾ ಡೆಲ್ಲಿಗೆ ಹೋದ್ರು, IAS ಕೋಚಿಂಗ್ ಹೋದ್ರು. ಫ್ರೀ ಕೋಚಿಂಗಿಗೆ IAS ಅಲ್ಲಿ ಸೆಲೆಕ್ಟ್ ಆಯ್ತು, ಫ್ರೀ ಕೋಚಿಂಗಿಗೆ ಅಲ್ಲಿಗೆ ಹೋದ್ರು. ಅಲ್ಲಿಗೆ ಹೋಗಿ 1 ವರ್ಷದ IAS ಕೋಚಿಂಗ್ ತಗೊಂಡ್ರು. ಅವ್ರು ವಾಪಸ್ ಬಂದದ್ದು 2 ಚೀಲ ಪುಸ್ತಕ, 2 ಜೊತೆ ಬಟ್ಟೆ, 1 ಹವಾಯಿ ಸ್ಲಿಪ್ಪರ್. 2 ಚೀಲ ಪುಸ್ತಕ, 2 ಜೊತೆ ಬಟ್ಟೆ, 1 ಜೊತೆ ಹವಾಯಿ ಸ್ಲಿಪ್ಪರ್ ಅಷ್ಟೇ ನಾನು ಅವನ ಹತ್ರ ನೋಡಿದ್ದು. ಕೂತ್ಕೊಂಡು ಹಗಲೂ ರಾತ್ರಿ ಓದಿದ್ರಲ್ಲಿ, ಹಗಲೂ ರಾತ್ರಿ ಓದ್ರ ನಮ್ಮ ಮನೆ ಪಕ್ಕದಲ್ಲೇ. ನಾನು ಯಾವುದೇ ಮದುವೆಗೆ ಹೋದ್ರು, ನಾಮಕರಣಕ್ಕೆ ಹೋದ್ರು, ಗೃಹ ಪ್ರವೇಶಕ್ಕೆ ಹೋದ್ರು ಅವ್ರನ್ನ ಕರೀತಿದ್ದೆ ನಾನು. ಯಾಕೆಂದ್ರೆ ಬ್ಯಾಚುಲರ್ ಹುಡುಗ. ಅವ್ನು ಯಾಕೆ ಅಲ್ಲಿಗೆ ಬಂದ ಅಂತ ಹೇಳಿದ್ರೆ, ಅಲ್ಲಿಯ ಸ್ನೇಹಿತ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ನಮ್ಮ ಗುಡುಗಳೆ ಪವರ್ ಸ್ಟೇಷನ್ ಜಂಟಿ ಇದರಲ್ಲಿ. ಈಗ ಅರ್ಕಲಗೂಡು AEE ಕುಶವಂತ್ ಕುಮಾರ್ ಅಂತ ಹೇಳಿ ಅವ್ರವ್ರ ಕ್ಲಾಸ್ಮೇಟ್ಸ್. ಇವನಿಗೆ ಬೇಗ ಜಾಬ್ ಆಯ್ತು, ಅವನಿಗೆ ಜಾಬ್ ಆಗಿಲ್ಲ. IAS ಕೋಚಿಂಗ್ ಹೋದ, ಬಂದ, ಓದ್ದ, ಕೂತ್ಕೊಂಡು ಓದ್ದ. ನಾವೆಲ್ಲರೂ ಮದುವೆಗೆ ಕರೆದ್ರೆ 1 ಶರ್ಟ್ ಒಗಲಾಕವನು, ಅದು ಒಣಗಿ, ಸರ್ ಬಟ್ಟೆ ಒಣಗ್ತೈತೆ ಸರ್, ಬಂದು ಹಾಕೊಂಡು ಬರ್ತೀನಿ ಅಂತ ನನ್ನ ಕಣ್ಣಾರೆ ನೋಡಿದ್ದು. ನನ್ನ ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಇಲ್ಲೇ ಕೂತ್ಕೊಂಡು ಎಕ್ಸಾಮ್ ಬರೆದ್ರು, ಮನೆಗೆ ಹೋಗಿಲ್ಲ, ಎಕ್ಸಾಮ್ ಬರೆದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೊಡಗು ಜಿಲ್ಲೆನಲ್ಲಿ ಅಪ್ಲಿಕೇಶನ್ ಹಾಕಿ ಅವ್ರು ತೆಕ್ಕೊಂಡ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 5 ಹುದ್ದೆಗಳು, 5 ಕೂಡ ಡ್ಯೂಟಿ ರಿಪೋರ್ಟ್ ಬಂತು. ಹಾಸನ ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕ ಜಯಸ್ವಾಮಿ ಮಾತನಾಡಿ, ಇಂತಹ ಶಿಬಿರಗಳು ಬದುಕಿಗೆ ಹಲವು ಪಾಠಗಳನ್ನು ಕಲಿಸಿಕೊಡುತ್ತವೆ ಎಂದರು. ಈ ಒಂದು ಸ್ವಯಂ ಸೇವಾ ಯೋಜನೆ ಯಶಸ್ವಿಯಾಗಲಿಕ್ಕೆ ಕಾರಣ, ಇದರಲ್ಲಿ ನೀವು ಬೇರೆ ವಿವಿಧ ಊರುಗಳಿಂದ ಬಂದಿರತಕ್ಕಂಥವರೆಲ್ಲ ಗ್ರಾಮವನ್ನು ಚೆನ್ನಾಗಿ ಪರಿಚಯವನ್ನು ಮಾಡಿಕೊಂಡು ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವು ಯಶಸ್ವಿಯಾಗಿ ನೀವು ನಡೆಸ್ಕೊಟ್ಟಿದ್ದೀರಾ. ಮತ್ತು ಏನು ಅಂತ ಅಂದರೆ, ಸಂಜೆ ವೇಳೆಯಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಾ. ಇದು ಬೇರೆ ನಮ್ಮ ಲೋಕಲ್ ಜನಗಳಿಗೆ ಒಂದು ಪ್ರೇರೇಪಣೆಯನ್ನು ನೀಡಿದಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಏನೇ ನಾವು ಮಾಡಬೇಕು ಅಂತ ಅಂದ್ರೂ ಒಬ್ಬರು ಇಬ್ಬರಿಂದ ಸಾಧ್ಯ ಇಲ್ಲ. ಇದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಊರಿನವರು ಸೇರಿ ಕಾಡು ಹಾಗೂ ಕಾಡು ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಆದಿವಾಸಿಗಳು ಮಹತ್ತರ ಪಾತ್ರ ವಹಿಸಿದ್ದಾರೆ ಎಂದು ಪ್ರಾಧ್ಯಾಪಕ ಮಂಜುನಾಥ್ ಹೇಳಿದರು. ನಿಮ್ಮ ಕೌಶಲ್ಯ ಹಾಗೂ ಜ್ಞಾನವನ್ನು ಸಮುದಾಯದೊಂದಿಗೆ ಹಂಚಿಕೊಂಡು ಅವರಿಗೆ ಹತ್ತಿರವಾಗುವ ಮೂಲಕ ನಿಮ್ಮ ಭೇಟಿಯ ನೆನಪನ್ನು ಶಾಶ್ವತವಾಗಿರಿಸಿ ಎಂದರು. ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ಬದುಕ್ತೀವಿ ಅಷ್ಟರಲ್ಲಿ ಎಷ್ಟು ನಾವು ಸೊಸೈಟಿಗೆ ಯೂಸ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಇಲ್ಲಿ ಎಲ್ಲ ಸೋಷಿಯಲ್ ವರ್ಕ್ ಅಂದರೆ ಸಮಾಜ ಕಾರ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಇದ್ದೀರಾ. ಸೊ ಇದು ನಿಮಗೆ ಪ್ರಾಕ್ಟಿಕಲ್ ಥರ ಒಂಥರ, ಅಂದರೆ ನೀವು ಪುಸ್ತಕ ಓದಿ ಕಲಿಯೋದಕ್ಕಿಂತ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಕಲಿಯೋಂಥದ್ದು ಇಲ್ಲಿ ನೀವು ಮಾಡ್ತಾ ಇರೋದು. ಯಾವಾಗಲೂ ನಮ್ಗೆ ಅನ್ನಿಸ್ತಾ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಓದಬೇಕಾದ್ರೆ ಅವ್ರಗಳಿಗೆ ನ್ಯಾಚುರಲ್ ಕ್ವಶನ್, ನಾವು ಏನಕ್ಕೆ ಓದ್ತಾ ಇದ್ದೀವಿ, ಯೂಸ್ ಆಗ್ತಿದೆಯಾ ಅದು ಅಂತ. ಸೊ ಆದರೆ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಒಂದು ಅದು ಇದೇನು ಅಂತಂದರೆ, ಈ ಥರದ್ದು ಒಂದು ಕ್ಯಾಂಪ್ ಇದ್ದರೆ ಆ ಸೊಸೈಟಿನಲ್ಲಿ ಏನು ನಡೀತಿದೆ, ಅಲ್ಲಿ ಏನು ಪ್ರಾಬ್ಲಮ್ಸ್ಗಳು ಇದ್ದಾವೆ, ಮತ್ತು ಆ ಜನಾಂಗದವರು ಹೇಗೆ ಬದುಕು ರೂಪಿಸ್ಕೊಂಡಿದ್ದಾರೆ, ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಇವುಗಳನ್ನೆಲ್ಲ ನೀವು ಕಲ್ತಾಗ ನಿಮಗೂ ಒಂದಷ್ಟು ನಾಲೆಡ್ಜ್ ಬರುತ್ತೆ. ಜೊತೆಗೆ ನೀವು ಸೊಸೈಟಿಗೆ ತುಂಬ ಕನೆಕ್ಟ್ ಆಗಿದ್ದೀರಿ. ಈಗ ನಾವು ಬೇರೆ ಸೈನ್ಸ್ ವಿಭಾಗದವರು ಮತ್ತು ಕಾಮರ್ಸ್ ವಿಭಾಗದವರಿಗಿಂತ ಸಮಾಜ ಕಾರ್ಯ ವಿಭಾಗದವರು ಸೊಸೈಟಿಗೆ ತುಂಬ ಕನೆಕ್ಟ್ ಆಗಿದ್ದಾರೆ. ಮತ್ತು ಇಲ್ಲಿ ಇರುವಂಥ ಪ್ರಾಬ್ಲಮ್ಗಳಿಗೆ ನೀವು ಸಾಂತ್ವನ ಹೇಳೋ ಅಂಥದ್ದು, ಮತ್ತು ಅವ್ರುಗಳನ್ನು ಮೋಟಿವೇಟ್ ಮಾಡೋ ಅಂಥದ್ದು, ಅವ್ರುಗಳಿಗೆ ಒಂದು ಎನರ್ಜಿ ತುಂಬ ಅಂಥದ್ದು ಬದುಕಿಗೆ. ಸೊ ಈ ಎಲ್ಲ ಕೆಲಸಗಳನ್ನ ನೀವು ಮಾಡ್ತೀರ. ಅಷ್ಟೇ ಅಲ್ಲದೆ ಇಲ್ಲಿರೋ ಜನಗಳನ್ನ ಮುಖ್ಯವಾಹಿನಿಗೆ ತರೋಂಥ ಕೆಲಸಗಳು ಮಾಡೋ ಅಂಥ ಅವಕಾಶಗಳು ನಿಮಗಿದ್ದಾವೆ. ಪ್ರಾಧ್ಯಾಪಕರಾದ ನಾಗೇಂದ್ರ, ಗುತ್ತಿಗೆದಾರ ಸುಧೀರ್ ಹಾಗೂ ಉಮೇಶ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭ ಪ್ರಾಧ್ಯಾಪಕರಾದ ಅನಂತಕುಮಾರ್, ದಿವಾಕರ್, ಶ್ರೀಗುರು, ಡಾಕ್ಟರ್ ಗೌತಮ್, ಕೃಷ್ಣ, ನವೀನ್, ಸಮಾಜ ಕಾರ್ಯ ವಿಭಾಗದ ಡಾಕ್ಟರ್ HN ದೀಪು, ಸಹಾಯಕ ಪ್ರಾಧ್ಯಾಪಕ ವೆಂಕಟೇಶ್, ರೇಖಾಶ್ರೀ, ಪ್ರಮುಖರಾದ ಶಶಿ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.